ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ಮಹತ್ವದ ವಿಶೇಷ ಸಂಪುಟ ಸಭೆ ನಡೆಯಲಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ತೀರ್ಮಾನಕ್ಕೆ ಬರಲಾಗುತ್ತದೆಯೋ ಅಥವಾ ಮತ್ತೆ ಗೊಂದಲ ಮುಂದುವರಿಯಲಿದೆಯೋ ಎಂಬ ಕುತೂಹಲ ಕೆರಳಿಸಿದೆ. ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಒಳ ಮೀಸಲಾತಿ ಕಲ್ಪಿಸಲು ಸರ್ಕಾರ ತೀರ್ಮಾನಿಸಿದೆ. ಶೇಕಡ 17 ಎಸ್ಸಿ ಒಳ ಮೀಸಲಾತಿ ಅನ್ವಯ ಎಸ್ಸಿಯನ್ನು ಎ, ಬಿ ಮತ್ತು ಸಿ ಎಂದು 3 ವರ್ಗೀಕರಣ ಮಾಡಲಾಗಿದೆ. ಅದರಂತೆ ಎ ಗುಂಪಿಗೆ ಶೇಕಡ 6, ಬಿ ಗುಂಪಿಗೆ ಶೇಕಡ 6 ಮತ್ತು ಸಿ ಗುಂಪಿಗೆ ಶೇಕಡ 5 ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನ ಶೇಕಡ 50 ಒಟ್ಟು ಮೀಸಲಾತಿಯ ಮಿತಿಯಿಂದಾಗಿ ರಾಜ್ಯದಲ್ಲಿ ಎಸ್ಸಿಗೆ ಶೇಕಡ 17 ಅಡಿ ಒಳ ಮೀಸಲಾತಿ ನೀಡಲು ಸಾಧ್ಯವಾಗುತ್ತಿಲ್ಲ. ಶೇಕಡ 17ರಷ್ಟು ಒಳ ಮೀಸಲಾತಿ ನೀಡಿದರೆ ಒಟ್ಟು ಮೀಸಲಾತಿಯ ಪ್ರಮಾಣ ರಾಜ್ಯದಲ್ಲಿ ಶೇಕಡ 56ಕ್ಕೆ ಹೆಚ್ಚಳವಾಗಲಿದೆ. ಅದಕ್ಕೆ ಕಾನೂನು ತೊಡಕು ಇದೆ. ಹೀಗಾಗಿ ಇದೀಗ ಶೇಕಡ 50ರ ಮಿತಿಯೊಳಗೆ ಬರುವಂತೆ ಈ ಹಿಂದಿನ ಶೇಕಡ 15ರಷ್ಟು ಎಸ್ಸಿ ಮೀಸಲಾತಿಯೊಳಗೆ ಒಳ ಮೀಸಲಾತಿ ನೀಡುವ ಅನಿವಾರ್ಯತೆಗೆ ರಾಜ್ಯ ಸರ್ಕಾರ ಒಳಗಾಗಿದೆ. ಶೇಕಡ 15 ಮೀಸಲಾತಿಯೊಳಗೆ ಯಾವ ಪ್ರಮಾಣದಲ್ಲಿ ಒಳ ಮೀಸಲಾತಿ ರೋಸ್ಟರ್ ಬಿಂದು ನೀಡಬೇಕು ಎಂಬ ಗೊಂದಲ ರಾಜ್ಯ ಸರ್ಕಾರಕ್ಕಿದೆ. 3 ಗುಂಪುಗಳಿಗೆ ಅನ್ಯಾಯವಾಗದಂತಹ ಒಪ್ಪಿತ ತೀರ್ಮಾನ ಕೈಗೊಳ್ಳಬೇಕಿದೆ. ಮುಂದೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದರೆ ಯಾವುದೇ ರೀತಿಯಲ್ಲಿ ಪೆಟ್ಟು ಬೀಳದಂತೆ ಸಂವಿಧಾನಾತ್ಮಕವಾಗಿ ಭದ್ರಪಡಿಸಬೇಕು. ಹೀಗಾಗಿ ಇಂದಿನ ಸಭೆಯಲ್ಲಿ ಯಾವ ತೀರ್ಮಾನ ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ.